ಇವತ್ತು ಒಂದು ಒಳ್ಳೆ ಸರ್ಪ್ರೈಸ್ ಐಟಮ್ ಬಂದಿದೆ. ಬರೀ ಸರ್ಪ್ರೈಸ್ ನನಗೊಬ್ಬನಿಗೆ ಅಲ್ಲ, ನಿಮಗೂ ಸರ್ಪ್ರೈಸು. ತರಕಾರಿ ಕಟ್ ಮಾಡೋಕ್ಕಲ್ಲಪ್ಪ, ಇದನ್ನು ಕಟ್ ಮಾಡೋಕ್ಕೆ ಕಟ್ರ್ ಕೊಡು ಅಂತ ಕೇಳ್ತಾ ಇರೋದು. ಇದು ಓಪನ್ ಮಾಡಲ. ಇದು ಸಖತ್ತಾಗಿದೆ, ಇದು ಇನ್ನೂ ಸಖತ್ತಾಗಿದೆ. ಬ್ಯಾಂಗ್ಳೂರು ಮೈಸೂರು ಅಲ್ಲ, ಇದು ಪಾಕಿಸ್ತಾನ ಕಳಿಸಿದ್ರು ಏನಾಗಲ್ಲ, ನಮಗೆ ಪ್ಯಾಕ್ ಮಾಡೋದೆ. ಮತ್ತು ಇದ್ರದ್ದು ಬೈಯಿಂಗ್ ಲಿಂಕ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ. ಹಾಯ್, ನಮಸ್ಕಾರ. ಶರಣು ಹಡ್ದಿದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಒಳ್ಳೆ ಸರ್ಪ್ರೈಸ್ ಐಟಮ್ ಬಂದಿದೆ. ಸೊ ಬನ್ನಿ ರಿವೀಲ್ ಮಾಡ್ತೀನಿ, ನೋಡೋಣ. ಬರೀ ಸರ್ಪ್ರೈಸ್ ನನಗೊಬ್ಬನಿಗೆ ಅಲ್ಲ, ನಿಮಗೂ ಸರ್ಪ್ರೈಸು. ಅಷ್ಟು ಪ್ರಾಡಕ್ಟ್ ತರಿಸಿದ್ದೀನಿ, ಒಂದೊಂದೇ ರಿವೀಲ್ ಮಾಡ್ತೀನಿ, ಬನ್ನಿ. ಈ ಬರ್ತ್ಡೇಗೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದೇನು ಪ್ರಾಡಕ್ಟ್ಸ್ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿಗ 1 2 3 4 5 ಪ್ರಾಡಕ್ಟ್ ತರಿಸಿದ್ದೀನಿ. ಇದು ಬರೀ ನನಗೆ ಗಿಫ್ಟ್ ಜೊತೆಗೆ, ನನ್ನ ಬರ್ತ್ಡೇ ಗಿಫ್ಟ್ ಜೊತೆಗೆ ನನ್ನ ಫ್ಯೂಚರ್ ಬ್ಲಾಗಿಂಗ್ ಎಲ್ಲ ಇಂಪ್ರೂವ್ ಮಾಡುತ್ತೆ. ಸೊ ಬೇಸಿಕ್ಕಿಂದ ಪ್ರೋ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಏನೇನು ಪ್ರಾಡಕ್ಟ್ಸ್ ಅಂತ ಅನ್ಬಾಕ್ಸ್ ಮಾಡ್ತೀನಿ, ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಕಟ್ ಮಾಡೋಕ್ಕೆ ಕೊಡ. ತರಕಾರಿ ಕಟ್ ಮಾಡೋಕ್ಕಲ್ಲಪ್ಪ, ಇದನ್ನು ಕಟ್ ಮಾಡೋಕ್ಕೆ ಕಟ್ರ್ ಕೊಡು ಅಂತ ಕೇಳ್ತಾ ಇರೋದು. ಥ್ಯಾಂಕ್ ಯು. ಸೊ ಈಗ ಒಂದೊಂದಾಗಿ ಅನ್ಬಾಕ್ಸ್ ಮಾಡೋಣ, ಮಿಕ್ಕಿದೆಲ್ಲ ಸೈಡ್ ಇಡೋಣ. ಇದೆಲ್ಲ ಸೈಡ್ಗೆ ಹೋಗಲಿ. ಈಗ ಫಸ್ಟ್ ಅನ್ಬಾಕ್ಸ್ ಮಾಡ್ತಾ ಇರೋದು. ಇದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಈ ಪ್ರಾಡಕ್ಟು ಒಂಥರ ನನ್ನ ಫೇವ್ರೇಟೇ ಅನ್ಬೋದು. ಯಾಕಂದರೆ ಟ್ರೈಪೋಡ್ ವಿತ್ ಸೆಲ್ಫಿ ಸ್ಟಿಕ್ಕು. ಇದರಲ್ಲಿ ಬಂದು ಬಾಲ್ ಹೆಡ್ ಅಂತ ಬರುತ್ತೆ. ಸೊ ಈ ಬಾಲ್ ಹೆಡ್ ಏನಂದರೆ ಅಡ್ವಾಂಟೇಜು, ನಾವು 360 ಡಿಗ್ರಿನೂ ನಮ್ಮ ಕ್ಯಾಮ್ರಾನ, ಆ್ಯಕ್ಷನ್ ಕ್ಯಾಮ್ರಾ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, 360 ಡಿಗ್ರಿ ಇದು ರೊಟೇಟ್ ಮಾಡ್ಬೋದು. ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ ಎರಡೂ ಇದು ಸ್ನ್ಯಾಪ್ ತೆಗಿಬೋದು. ಸೊ ಬನ್ನಿ ಹೆಂಗಿದೆ ನೋಡೋಣ ಒಳಗಡೆ ಪ್ರಾಡಕ್ಟು. ಇದು ಇವ್ರದ್ದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಪ್ರಾಡಕ್ಟ್ ಇದು. ಸೊ ಇದು ಟ್ರೈಪೋಡು ಜೊತೆಗೆ ಸೆಲ್ಫಿ ಸ್ಟಿಕ್ ಇದೆ. ಲೆಂತ್ ಒಂದು ತುಂಬ ಹೈಟ್ ಬರಲ್ಲ, ಸ್ವಲ್ಪ ಹೈಟ್ ಬರುತ್ತೆ. ನಾನೇನು ನಿಮ್ಗೆ ಹೇಳ್ತಾ ಇದ್ದೆ ಅಂದರೆ ಬಾಲ್ ಮೌಂಟೆಡ್ ಅಂತ. ಇದು ಈ ರೇಡಿಯಸಲ್ಲಿ ನಿಮಗೆ ಎಲ್ಲಿ ಬೇಕೋ ನಾವು ಮೌಂಟ್ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನಾವು ಮೈಕು ಅಥವಾ ನೆಕ್ಸ್ಟು RGB ಲೈಟ್ ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಆಮೇಲೆ ಟ್ರೈಪೋಡ್ ಥರನೂ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಎಲ್ಲಾರ ಕೂತ್ಕೊಂಡು ಬ್ಲಾಗ್ ಮಾಡೋಕ್ಕೆ ಸಖತ್ತಾಗಿದೆ. ಇದು ಒಂದು ಫಸ್ಟ್ ಪ್ರಾಡಕ್ಟು. ಸೊ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ಸೊ ಇವಾಗ ಸೆಕೆಂಡ್ ಪ್ರಾಡಕ್ಟು. ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಕಟ್ ಮಾಡಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ಬಟ್ ಆರ್ಡ್ರ್ ಮಾಡುವಾಗ ಎಲ್ಲ ಗೊತ್ತು ಏನೇನು ಪ್ರಾಡಕ್ಟ್ ಬರುತ್ತೆ ಅಂತ. ಬಟ್ ಯಾವ್ಯಾವ ಬಾಕ್ಸಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಸೊ ಅದೇ ಫೋನ್ ಮಾಡೋಣ. ಇದು ಬಾಕ್ಸ್ ದೊಡ್ಡದು, ಐಟಮ್ ಚಿಕ್ಕದು. ಸೊ ಇದು ಐಟಮ್. ಇದು ಏನಪ್ಪ ಅಂದರೆ, ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ಇದೆಯಲ್ಲ, ಅದಕ್ಕೆ ಆ್ಯಕ್ಷನ್ ಕ್ಯಾಮ್ರಾಗೆ ಕೇಜ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ಅಡ್ವಾಂಟೇಜ್ ಅಂದರೆ, ಇದರಲ್ಲಿ ನಾವು ಮೈಕು ನೆಕ್ಸ್ಟ್ ಮತ್ತು RGB ಲೈಟನ್ನ ಮೌಂಟ್ ಮಾಡೋಕ್ಕೆ ಇದೆ. ಜೊತೆಗೆ ಇದು ಅಲ್ಯೂಮಿನಿಯಂ ಬಾಡಿ, ಸಿಕ್ಕಾಪಟ್ಟೆ ಸ್ಟರ್ಡಿ ಆಗಿರುತ್ತೆ. ಸೊ ಇದು ಹೆಂಗಿದೆ ನೋಡೋಣ.
ಸೊ ಇದರಲ್ಲಿ ಏನಿದೆ, ಆ್ಯಕ್ಚುಲಿ ಇದು ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ಈ ಎಷ್ಟು ಐಟಮು ನನಗೆ ಕ್ಯಾಮ್ರಾದ ಆಲ್ಮೋಸ್ಟ್ ಅರ್ಧ ರೇಟ್ ಬರುತ್ತೆ. ಸೊ ಏನು ತಪ್ಪ ಅಂದರೆ ಫುಲ್ಲು ಅಲ್ಯೂಮಿನಿಯಂ ಬಾಡಿ ತುಂಬ ಚೆನ್ನಾಗಿದೆ. ಜೊತೆಗೆ ಸ್ಲೈಡ್ ಮಾಡಿದ್ರೆ ಓಪನ್ ಆಗುತ್ತೆ ಕೇಜು. ಸೊ ಇದರಲ್ಲಿ ಕ್ಯಾಮ್ರಾನ ಇನ್ಸರ್ಟ್ ಮಾಡೋದು, ಒಂದೇ ಸೆಕೆಂಡ್ ಹೀಗೆ ಇನ್ಸರ್ಟ್ ಮಾಡ್ತೀವಿ. ನಮ್ಮ ಈ ಕ್ಯಾಮ್ರಾದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದು ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಿದ್ದಾರೆ. ಸೊ ಇದನ್ನೇನಂದರೆ ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ ಎರಡಕ್ಕೂ ಯೂಸ್ ಮಾಡ್ಬೋದು. ನೀವು ಅಕಸ್ಮಾತ್ ರೈಡ್ಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ನೀವು ವರ್ಟಿಕಲಿಂದ ಹಾರಿಜಾಂಟಲ್ ಚೇಂಜ್ ಮಾಡಬೇಕಂದ್ರೆ ಬರೀ ಈ ಮ್ಯಾಗ್ನೆಟಿಕ್ ಮೌಂಟ್ನ ತೆಗೆದು ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಸೊ ಇದೇ ಆಪ್ಷನ್ನ ನಾವು ಇದರಲ್ಲಿ ಯೂಸ್ ಮಾಡ್ಬೋದು. ಇದು ಏನಕ್ಕೆ ನಾನು ತೊಗೊಂಡೆ ಅಂದರೆ ಸ್ಪೆಷಲಾಗಿ ನಾವು ಈಚೆ ಕಡೆ ಹೋದಾಗ ಕಷ್ಟ ಅಂದರೆ ಜನಗಳ ಹತ್ರ ಬ್ಲಾಗ್ ಮಾಡೋವಾಗ ಏನಂದರೆ ಡೈರೆಕ್ಟ್ ಇಂಟ್ರಾಕ್ಷನ್ ಇದ್ದಾಗ ಇಲ್ಲಿ ಈ ಕಡೆ ಬಂದು ಲೈಟ್ ಇರುತ್ತೆ, ಸೊ ಕೆಳಗಡೆ ಮೈಕ್ ಇರುತ್ತೆ. ಸೊ ಏನಂದರೆ ಈಸಿಯಾಗಿ ಎಕ್ಸೆಸಬಲ್ ಇರುತ್ತೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದೀನಿ. ಸೊ ಬನ್ನಿ ಇದನ್ನು ಕೇಜು ಇದು ಹುಲಿ ಥರ ಇದನ್ನು ನಾನು ಕೂಡ ಹಾಕೋಣ. ಇದು ಸಿಕ್ಕಾಪಟ್ಟೆ ಹೆವಿ ಕ್ವಾಲಿಟಿ ಮ್ಯಾಗ್ನೆಟು. ಎಷ್ಟು ಗಟ್ಟಿಯಾಗಿದೆ ಅಂದರೆ ಸುಮ್ಮನೆ ಟಚ್ ಮಾಡಿದ್ರೆ ಲಾಕಾಗುತ್ತೆ, ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಎಷ್ಟೇ ಟಫಲ್ಲಿ ಮತ್ತು ಆಫ್ ರೋಡಿಂಗ್ ನಾನು ಯೂಸ್ ಮಾಡಿದ್ದೀನಿ ಈ ಕ್ಯಾಮ್ರಾನ, ಒಂದು ಸರಿನೂ ಬಿದ್ದಿಲ್ಲ, ಅದು ಅಷ್ಟು ಹೆವಿ ಕ್ವಾಲಿಟಿ ಇದೆ. ಸೊ ಆ್ಯಕ್ಚುಲಿ ಕ್ಯಾಮ್ರಾ ಇರೋದು ಇಷ್ಟೇ, ಅದಕ್ಕೆ ಬಾಡಿ ಇಷ್ಟು. ಇದು ಬಂದು ಫೈಬರ್ ಬಾಡಿ, ಇದು ಕಂಪನಿಯಿಂದ ಬರೋದು. ಇವಾಗ ನಾನು ತೊಗೊಂಡಿರೋದು ಅಲ್ಯೂಮಿನಿಯಂ ಬಾಡಿ. ಸೊ ಇದಕ್ಕೆ ಏನಂದರೆ ಇನ್ನೂ ಹೆವಿ ಕ್ವಾಲಿಟಿ ಇದೆ, ಚೆನ್ನಾಗಿರುತ್ತೆ. ಸೊ ಕ್ಯಾಮ್ರಾನ ಇನ್ಸರ್ಟ್ ಮಾಡೋದು, ಸೊ ಕೂಡಾಕೋದು ಅಷ್ಟೇ. ನಾವು ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ಇನ್ನೊಂದು ಪ್ರಾಡಕ್ಟ್ ಓಪನ್ ಮಾಡಿದಾಗ. ಸೊ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ ಬನ್ನಿ. ಇದರಲ್ಲೂ ಏನಿದೆ ಅಂತ ಗೊತ್ತಿಲ್ಲ. ಸೊ ಇದು ಮಾತ್ರ ಎಲ್ಲ ಪ್ರಾಡಕ್ಟು ಸಾಕಾಗಿದೆ. RGB ಲೈಟ್, ಇದು UV ಫಿಲ್ಟರ್ ನನ್ನ ಆಸ್ಮಾ ಕ್ಯಾಮ್ರಾಗೆ. ಒಳಗಡೆ ಏನಿದೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಫಸ್ಟು RGB ಲೈಟ್ ಓಪನ್ ಮಾಡು. ಈಗ RGB ಲೈಟ್ ಓಪನ್ ಮಾಡು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾವುದೇ ಎನಿ ಲೈಟಿಂಗಲ್ಲಿ ಇವಾಗ ಏನು ನಮಗೇನು ಪ್ರಾಬ್ಲಮೇ ಬರಲ್ಲ, ಯಾಕಂದರೆ ಲೈಟಿಂಗ್ ಹೆಂಗಿದ್ರು ಇದನ್ನು ನಾವು ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಬಾಕ್ಸಲ್ಲಿ ಬರುತ್ತೆ. ಮತ್ತು ಚಾರ್ಜರ್ ಅಷ್ಟು ಕೆಲವಿದೆ, 1200 mAh ಬ್ಯಾಟ್ರಿ ಇದೆ. ಇದಿಷ್ಟು ನಮಗೆ ಸೊ 7 ವ್ಯಾಟ್ಸು ವೋಲ್ಟೇಜು. ಸೊ ನಮಗೆ ಸಾಕು ಇದು. ಸೊ ಹೆಂಗಂದರೆ ಕಲರ್ ಚೇಂಜ್ ಮಾಡ್ಕೋಬೋದು, ಎಲ್ಲ ಆಪ್ಷನ್ ಇದೆ. ಮತ್ತು C ಟೈಪಿಂದ ಚಾರ್ಜ್ ಮಾಡ್ಬೋದು. ಸಕ್ಕತ್ತಾಗಿದೆ ಬ್ರೈಟ್. ಸೊ ಹೆಂಗೆ ಕಲರ್ ಚೇಂಜ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಡಕ್ಟು ಇದೇನಪ್ಪ ಅಂದರೆ UV ಫಿಲ್ಟರು. ಈ ಫಿಲ್ಟರಿಂದ ಏನಾಗುತ್ತೆ ಅಂದರೆ ನಾವು ಎಂಥ ಹೈ ಸನ್ಲೈಟಲ್ಲೂ ನಾವು ವೀಡಿಯೋ ಮಾಡಿದ್ರೆ ತುಂಬ ಆ್ಯಕ್ಯುರಸಿ, ತುಂಬ ಕಲರ್ ಗ್ರೇಡಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ನಾವು ವೀಡಿಯೋ ಎಡಿಟಿಂಗ್ ಮಾಡೋದು ಅಷ್ಟೊಂದೇನು ಮಾಡೋ ನೆಸೆಸಿಟಿ ಇರಲ್ಲ. ಸೊ ಬನ್ನಿ ಈ ಪ್ರಾಡಕ್ಟ್ ಹೆಂಗಿದೆ ಅಂತ ನೋಡೋಣ. ಸೊ ಈ ಬಾಕ್ಸಲ್ಲಿ 4 ಲೆನ್ಸ್ ಬರುತ್ತೆ. ಸೊ ನಮ್ಮ ಕ್ಯಾಮ್ರಾಗೆ, ಆ್ಯಕ್ಷನ್ ಕ್ಯಾಮ್ರಾಗೆ ಲೆನ್ಸ್ ರಿಮೂವ್ ಮಾಡಿ ಈ ಲೆನ್ಸ್ ಆಗಿ ಯೂಸ್ ಮಾಡೋದು. ಸೊ ಇದು ಬಂದು ಗ್ರೇಡ್ ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಿಲ್ಟ್ರದ್ದು UV ಲೈಟ್ ಅದು ಎಷ್ಟು ಅಬ್ಸರ್ವ್ ಮಾಡುತ್ತೆ ಅಂತ. ಇದು ಹಾಕಿ ತೆಗೆಯೋದ್ರಿಂದ ನಮಗೇನಾಗುತ್ತೆ ಅಂದರೆ ಹೆವಿ ಸನ್ಲೈಟಲ್ಲಿ ನಮಗೇನಂದರೆ ವೀಡಿಯೋ ನೀಟಾಗಿ ಬರುತ್ತೆ. ಸೊ ಇದು ಒಂದು ಸೂಪರ್ ಡೂಪರ್ ಪ್ರಾಡಕ್ಟು. ಆ್ಯಕ್ಚುಲಿ ಇಷ್ಟು ಪ್ರಾಡಕ್ಟು ನಾನು ಯೂಸ್ ಮಾಡಿ ಅದರದ್ದು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಅದು ಹೆಂಗೆ ಪ್ರಾಡಕ್ಟ್ ಹೆಂಗಿದೆ ಕ್ವಾಲಿಟಿ ಔಟ್ಪುಟ್ ಅಂತ. ಸೊ ಇವತ್ತು ಬರೀ ಅನ್ಬಾಕ್ಸಿಂಗ್ ಮಾತ್ರ.
ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು ಓಪನ್ ಮಾಡಲ, ಇದು ಓಪನ್ ಮಾಡಲ. ಇದು ಸಖತ್ತಾಗಿದೆ, ಇದು ಇನ್ನೂ ಸಖತ್ತಾಗಿದೆ. ಸೊ ಇದು ಓಪನ್ ಮಾಡ್ತೀನಿ. ಅಯ್ಯಪ್ಪ ಇದೇನು ಸರಿ ಕವರ್ ತುಂಬಾರಲ್ಲಪ್ಪ, ಏನಿದು? ಓಕೆ, ಇದೇನು ಗೊತ್ತಾ, ಸೊ ಈ ಪ್ರಾಡಕ್ಟ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಮತ್ತು ಒಳ್ಳೆಯದು. ಸೊ ಇದೇನಕ್ಕಪ್ಪ ಅಂದರೆ ನನ್ನ ಇನ್ಸ್ಟಾ 360 X4ಗೆ ಸೇಮ್ ಅದು ಕೇಜ್ ಇದೆಯಲ್ಲ, ಕೇಜು ಪ್ಲಸ್ ಲೆನ್ಸ್ ಪ್ರೊಡಕ್ಷನ್ನು ಪ್ಲಸ್ ನೆಕ್ಸ್ಟು ಟೆಂಪರ್ ಗ್ಲಾಸು, ಸೊ ಇದಕ್ಕೂ ಕೇಜ್ ಬರುತ್ತೆ. ಸೊ ಅಷ್ಟು ಪ್ರಾಡಕ್ಟ್ ಇದರಲ್ಲಿದೆ. ಸೊ ಇದೇನಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಮ್ಮ ಲೆನ್ಸ್, ಇದು ಕ್ಯಾಮ್ರಾ ಲೆನ್ಸು ಸಿಕ್ಕಾಪಟ್ಟೆ ಸೆನ್ಸಿಟಿವ್. ಒಂದು ಚೂರು ಸ್ಕ್ರ್ಯಾಚ್ ಬಿತ್ತು ಅಂದರೆ ನಮ್ಮದು ಎಲ್ಲ ವಿಡಿಯೋದಲ್ಲೂ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮೇನ್ಲಿ ನಾವು ಈ ಲೆನ್ಸ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಪ್ರೊಟೆಕ್ಷನ್ ಗಾರ್ಡ್ ತರಿಸಿದ್ದೀನಿ. ಸೊ ಬನ್ನಿ ಈ ಕಾಂಬೋದಲ್ಲಿ ಏನೇನಿದೆ ನೋಡೋಣ. ಈ ಫಸ್ಟ್ ಪ್ರಾಡಕ್ಟ್ ಬಂದು ಲೆನ್ಸ್ ಕ್ಯಾಪು. ಸೊ ನಾವೇನಾದ್ರು ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಏನಾದ್ರು ಇಡಬೇಕಾದ್ರೆ ಇನ್ಸ್ಟ್ರೂಮೆಂಟ್ನ, ಸೊ ಇದನ್ನು ಕ್ಯಾಪ್ ಹಾಕಿಟ್ರೆ ಸೊ ಇಲ್ಲೆರಡು ಲೆನ್ಸು ಸಖತ್ ಸೇಫ್ ಆಗಿರುತ್ತೆ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಯಾಕಂದರೆ ಇದೇ ನಮ್ಮ ಲೆನ್ಸ್ನ ಕಾಪಾಡೋದು. ಸೊ ದ ನೆಕ್ಸ್ಟ್ ಪ್ರಾಡಕ್ಟು ಸೇಮ್ ಅದೇ ಥರ ಕೇಜು. ಇದು ಕೇಜು, ಇಲ್ಲಿ RGB ಲೈಟ್ ಹಾಕೋದು, ಇಲ್ಲಿ ಮೈಕ್ ಇನ್ಸರ್ಟ್ ಮಾಡೋದಕ್ಕೆ, ಇದು ಬೈಕಲ್ಲಿ ಮೌಂಟ್ ಮಾಡೋದಕ್ಕೆ ಸೊ ಬೇಕಾಗಿರೋ ಪ್ರಾಡಕ್ಟ್ ಇದು. ಇದು ಸೂಪರ್ ಆಗಿದೆ. ಆಮೇಲೆ ನೆಕ್ಸ್ಟ್ ಬೇಕಾಗಿರೋ ನನಗೆ ಇಂಪಾರ್ಟೆಂಟ್ ಇದೇ ಬೇಕಾಗಿತ್ತು. ಸೊ ಇದಕ್ಕೋಸ್ಕರ ತರಿಸಿದೆ. ಇದೇನಪ್ಪ ಅಂದರೆ ಲೆನ್ಸ್ ಕ್ಯಾಪ್, ಲೆನ್ಸ್ ಕವರು. ಸೊ ಇದು ಡೈರೆಕ್ಟ್ ಲೆನ್ಸ್ನ ಸ್ಕ್ರ್ಯಾಚ್ ಆಗದಿದ್ದಂಗೆ ಕಾಪಾಡುತ್ತೆ. ಇದೇನಂದರೆ ಲೆನ್ಸ್ ಮೇಲೆ ನಾವು ಅದನ್ನು ಕ್ಯಾಪ್ ಥರ ಪೇಸ್ಟ್ ಮಾಡಬೇಕಂತ ಫಿಕ್ಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಅಕಸ್ಮಾತ್ ಎಕ್ಸ್ಟ್ರೀಮ್ ಕೇಸಲ್ಲಿ ಇದೇನೋ ಸ್ಕ್ರ್ಯಾಚ್ ಆಯಿತು ಅಂದರೆ ಇದನ್ನು ರೀಪ್ಲೇಸ್ ಮಾಡ್ಬೋದು. ಬಟ್ ಲೆನ್ಸ್ ಸ್ಕ್ರ್ಯಾಚ್ ಆಯಿತು ಅಂದರೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟು. ಸೊ ಯಾರ ಹತ್ರನಾದ್ರು ಇನ್ಸ್ಟಾ 360 X3 X4 X5 ಫ್ಯೂಚರ್ ಬರ್ತಾರೆ, X5 X6 ಯಾವುದಕ್ಕೆ ಇದ್ರೂ ಈ ಥರ ಲೆನ್ಸ್ ಕ್ಯಾಪ್ ಇದ್ದರೆ ದಯವಿಟ್ಟು ತೊಗೊಂಡು ಹಾಕೊಳ್ಳಿ, ಯಾಕಂದರೆ ನಿಮ್ಮ ಲೆನ್ಸ್ನ ಸೇವ್ ಮಾಡುತ್ತಾರೆ. ಸೊ ಇವತ್ತು ಎರಡು ಲೆನ್ಸ್ ಕೊಟ್ಟಿರ್ತಾರೆ, ಇದು ರೈಟು ಲೆಫ್ಟು. ಸೊ ಇದನ್ನು ಆಮೇಲೆ ಇನ್ಸರ್ಟ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮಾಮೂಲಿ ಕೇಸ್, ನಮ್ಮ ಇನ್ಸ್ಟಾ 360ನ ಹಾಕಿ ಜಿಪ್ ಹಾಕಿಟ್ರೆ ಇದು ಸೇಫ್ ಆಗಿರುತ್ತೆ, ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಬಂದಿರೋದು ಈ ಪ್ರಾಡಕ್ಟ್ ಸ್ಕ್ರೀನ್ ಗಾರ್ಡು. ನಮ್ಮ ಫ್ರಂಟ್ ಗ್ಲಾಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಈ ಪ್ರಾಡಕ್ಟ್ ಎಲ್ಲ ಚಿಕ್ಕ ಚಿಕ್ಕದಂದ್ರೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ನಮ್ಮ ಸ್ಕ್ರೀನ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಹಿಂಗೆ ಹಾಕಿ ಸ್ಕ್ರೀನ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಈ ಪ್ರಾಡಕ್ಟ್ ಇಷ್ಟಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋದು ಮುಂಚೆ ಏನಿದೆಯಾ, ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಣ. ಫಸ್ಟು ಪ್ರಾಡಕ್ಟ್ ಯಾವ ಬಾಕ್ಸಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ, ಬಟ್ ಈ ಪ್ರಾಡಕ್ಟ್ ಏನಿದೆ ಅಂತ ನನಗೆ ಗೊತ್ತು. ಸೊ ಈ ಪ್ರಾಡಕ್ಟು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರೋ ಪ್ರಾಡಕ್ಟು. ಬಟ್ ಇದು ಇವಾಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಬಟ್ ಇದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಈ ಪ್ಯಾಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೆನ್ಸಿಟಿವ್ ಐಟಮ್ ಅದು ಅಂತ. ಏನೋ ಬ್ಯಾಂಗ್ಳೂರು ಮೈಸೂರಲ್ಲ, ಇದು ಪಾಕಿಸ್ತಾನ ಕಳ್ಸಿದ್ರು ಏನಾಗಲ್ಲ, ಹಂಗೆ ಪ್ಯಾಕ್ ಮಾಡೋದೆ.
ವೆರಿ ಸರ್ಪ್ರೈಸಿಂಗ್. ಅಯ್ಯಪ್ಪ ತೆಗಿಯೋಕೆ ಆಯ್ತಲ್ಲ. ಸೊ ಈ ಪ್ರಾಡಕ್ಟ್ ಇದೇನಪ್ಪ ಅಂದರೆ DJI ಅವ್ರದ್ದು ಮೈಕ್ ಮಿನಿ. ಸೊ ನನ್ನ ಹತ್ರ ಒಂದು 10 ಥರ ಮೈಕ್ ಇದೆ. ಅದರದ್ದೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಜೊತೆಗೆ ಈ ವಿಡಿಯೋದು ಇದ್ರದ್ದೊಂದು ಮೈಕ್ದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ಮೈಕ್ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ತೊಗೊಂಡೆ ಅಂದರೆ ಇದು ನಮ್ಮ Insta360ಗೂ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ, ಪ್ಲಸ್ ನನ್ನ ಆ್ಯಕ್ಷನ್ ಕ್ಯಾಮ್ರಾಗೂ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸಲ್ಲಿ ಮೇನ್ ಪ್ರಾಡಕ್ಟ್ ಇದು ಬಾಕ್ಸ್ ಖಾಲಿ. ಸೊ ಕ್ಯಾರಿ ಕೇಸು ಸಖತ್ತಾಗಿದೆ, ಯಾಕಂದರೆ ಅದನ್ನು ಸೇಫಾಗಿಡೋದಕ್ಕೆ. ಜೊತೆಗೆ 2 ಟೆಸ್ಟ್ ಕ್ಯಾಪ್ಗಳು ಕೊಟ್ಟಿದ್ದಾರೆ. ಇದು ಏನಂದರೆ ನಾಯ್ಸ್ ರಿಡಕ್ಷನ್ ಮಾಡೋದಕ್ಕೆ. 2 ಕಲರು, ಒಂದು ಈ ಕಲರ್, ಒಂದು ಈ ಕಲರ್. ಜೊತೆಗೆ ಕೇಬಲ್ ಕೊಟ್ಟಿರ್ತಾರೆ. ನೆಕ್ಸ್ಟು C2C ಕೇಬಲ್. ಇವಾಗಿರೋದು ಅಸ್ಲಿ ಪ್ರಾಡಕ್ಟ್. ಇದು ಪ್ರಾಡಕ್ಟ್. ಸೊ ಇದು ಓಪನ್ ಮಾಡೋಣ. ಸೊ ಇದೆಲ್ಲ ಸೇರಿರೋಣ. ಸೊ ಈ ಪ್ರಾಡಕ್ಟು ನೋಡೋಕ್ಕೆ ಖುಷಿ ಆಗ್ತದೆ, ಎಷ್ಟು ಚಿಕ್ಕದಾಗಿದೆ. ಇದು ಬಂದು ರಿಸೀವರು, ಇದೆರಡು ಮೈಕ್ ಮಿನಿ ಅಂತ ಹೆಸರು ತಕ್ಕಂಗಿದೆ. ಇದರಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದರೆ ಹಿಂದೆಗಡೆ ಮ್ಯಾಗ್ನೆಟ್ ಇದೆ, ಈಸಿ ಟು ಇನ್ಸ್ಟಾಲ್. ಹಾಕಬೇಕಾದ್ರೆ ಸುಮ್ಮನೆ ಇಟ್ಬಿಟ್ಟು ಪ್ರೆಸ್ ಮಾಡೋದು ಎಲ್ಲ. ಸೊ ಇದೇನಂದರೆ ಡೈರೆಕ್ಟ್ ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ಕನೆಕ್ಟ್ ಆಗುತ್ತೆ. ಸೊ ಏನಂದರೆ ನಾವು ರೈಡ್ ಗೀಡ್ಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಒಳಗಡೆ ಒಂದು ಮ್ಯಾಗ್ನೆಟಿಕ್ ಮೌಂಟ್ ಹಾಕೊಂಡೆ ಇಟ್ಕೊಂಡ್ರೆ ಯಾವುದೇ ಥರದ ಎಕ್ಸ್ಟರ್ನಲ್ ವೈರು ಬೇಕಾಗಿರಲ್ಲ. ಸೊ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ಗೋಸ್ಕರ ಈ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಇವಾಗ ನಾನು ಏನೇನು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಅದರದ್ದು ವಿಡಿಯೋ. ಬಟ್ ಏನಂದರೆ ಪರ್ಟಿಕ್ಯುಲರ್ ಆಗಿ ನನ್ನ ಹತ್ರ ಯಾವ್ಯಾವ ಮೈಕ್ಸ್ ಇದೆ, ಯಾವ ಮೈಕಲ್ಲಿ ಎಷ್ಟು ಕ್ವಾಲಿಟಿ ಔಟ್ಪುಟ್ ಸಿಗುತ್ತೆ ಅನ್ನೋದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇಷ್ಟೆಲ್ಲ ನನ್ನ ಬರ್ತ್ಡೇಗೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಏನಂದರೆ ಇಂಡಿವಿಜುವಲ್ ಆಗಿ ಹೆಂಗೆ ಕೆಲಸ ಮಾಡುತ್ತೆ, ಏನು ಪ್ರೈಸು, ಅವೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇದ್ರದ್ದು ಬೈಯಿಂಗ್ ಲಿಂಕ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಜೊತೆಗೆ ಏನಂದರೆ ಈ ಪ್ರಾಡಕ್ಟ್ ನಾನು ಬರೀ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗ ಅದನ್ನ ಡೀಟೇಲಾಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ, ಇವತ್ತು ನಾಳೆ ಎಲ್ಲ ನಿದ್ದೆ ಬರಲ್ಲ ಅವನಿಗೆ, ಯಾಕಂದರೆ ಈ ಪ್ರಾಡಕ್ಟ್ ಎಲ್ಲ ನನಗಿಂತ ಜಾಸ್ತಿ ಅವನು ತಿಳ್ಕೋಬೇಕು. ಸೊ ಜೈ ಬೆಟರ್ ಬೂಮ್ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾ. ಯಾವ ಫೆಂಟಾಸ್ಟಿಕ್ ಮಾರ್ವೆಲಸ್ ಡೇ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾಯಿಲ್ಲ. ನೀವು ವಿಡಿಯೋ ಮಾಡ್ತಾ ಇದ್ದೀವಿ. ಜೊತೆಗೆ ಆ ಪ್ರಾಡಕ್ಟ್ ಇಂಡಿವಿಜುವಲ್ ಆಗಿ ನಾನು ಯೂಸ್ ಮಾಡೋ ತನಕ ನನಗೆ ನೆಮ್ಮದಿ ಸಿಗ್ತಾಯಿಲ್ಲ. ಸೊ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಸಿಗೋಣ ಅಂತ ಹೇಳ್ತಾ ಬಾಯ್.